ما تنزل اتبعنا ربنا ولا تحمل علينا إصرا كما حملته على الذين من قبلنا ربنا ولا تحملنا أنت مولانا وإلى حضرات آبائه وإخوانه من الأنبياء والمرسلين وإلى حضرات اللهم لو يشكرون على قبورهم بدون حفظ अपने रिस्क ताल्लुक से कारोबार के ताल्लुक से स्टूडेंट की फताती है अल्लाह के हज़रात यहाँ पर जमा हुए हैं या अल्लाह हम सबकी हर जमा होने को कहते हैं हिफाजत फरमा अल्लाह तमाम हज़रात की मौजूद रहे अल्लाह से मोहम्मद वाले आलिहि वसल्लम। ಕಾರ್ಕಳ ಮತ್ತು ಉಡುಪಿ ಹೋಗುವಂತಹ ರಾಜ್ಯ ಹೆದ್ದಾರಿಯ ಈ ಬೈಲೂರೆಂಬ ಒಂದು ಪುಟ್ಟ ಪ್ರದೇಶದಲ್ಲಿ ತೆರೆಯಲಾದಂತಹ ಈ ಒಂದು ಶೀಶಾ ಫುಡ್ ಕೋರ್ಟು, ಇದರ ಭವ್ಯ ನೋಡುವಾಗಲೇ ತುಂಬ ಖುಷಿಯಾಗ್ತಾ ಇದೆ. ಇದನ್ನು ನಿರ್ಮಾಣ ಮಾಡಿದಂತಹ ಇದರ ಮಾಲಕರಾದಂತಹ ಶಾಕಿರ್ ಬಾಯ್ ಅವರು ಈ ಹೋಟೆಲ್ ಉದ್ಯಮದಲ್ಲಿ ತುಂಬ ನಿಪುಣರಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ತುಂಬ ಜನಪ್ರಿಯವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ತುಂಬ ಒಳ್ಳೆಯ ವ್ಯಕ್ತಿ, ಸಾಮಾಜಿಕ ಕಳಕಳಿರುವಂತಹ ಒಬ್ಬ ವ್ಯಕ್ತಿ. ಮಾತ್ರ ಅಲ್ಲದೆ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಜೀವಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಈ ಬೈಲೂರು ಎಂಬ ಒಂದು ಪ್ರದೇಶದಲ್ಲೂ ಕೂಡ ಈ ಒಂದು ಉಪಹಾರ ಮಂದಿರವನ್ನು ಅವರು ತೆರೆದಿದ್ದಾರೆ. ಎಲ್ಲರೂ ಗ್ರಾಹಕರು ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡಿಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಸುಸಜ್ಜಿತವಾದಂತಹ ಒಂದು ಈ ಒಂದು ಕಟ್ಟಡದಲ್ಲಿ ಬಹಳ ಒಂದು ಆಧುನಿಕ ಇದರ ಒಂದು ಇಂಟೀರಿಯರ್ ಆಗಿರ್ಬೋದು, ನೋಡುವಾಗಲೇ ಬಹಳ ಮನಸ್ಸಿಗೆ ಒಂದು ಖುಷಿ ಕೊಡ್ತಾ ಇದೆ. ಒಂದು ಕಾರ್ಕಳ ಮತ್ತು ಈ ಉಡುಪಿ ಹೋಗುವಂತಹ ಈ ಒಂದು ರಾಜ್ಯ ಹೆದ್ದಾರಿಯ ಒಂದು ಹೃದಯ ಭಾಗದಲ್ಲಿ ಹೋಟೆಲಿಗೆ ಬರುವಂತಹ ಗ್ರಾಹಕರಿಗಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿ ಪಾರ್ಕ್ ಮಾಡಲು, ಅವರಿಗೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಬಹಳ ಆಧುನಿಕ ರೀತಿಯ ಸುಸಜ್ಜಿತವಾದಂತಹ ಒಂದು ರೀತಿಯಲ್ಲಿ ಈ ಹೋಟೆಲನ್ನು ಇಲ್ಲಿ ಅವರು ನಿರ್ಮಾಣ ತೆರೆದಿದ್ದಾರೆ. ಇನ್ನು ಕೂಡ ಈ ಉದ್ಯಮ ರಂಗದಲ್ಲಿ ಅವರಿಗೆ ದೇವರು ಒಳ್ಳೆಯ ರೀತಿಯಲ್ಲಿ ಅವರನ್ನು ಮುನ್ನಡೆಸಲು ಭಾಗ್ಯ ನೀಡಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಆತ್ಮೀಯರ ಏನಂಚಿತ್ನ ಶಾಕಿರ್ ಹುಸೇನ್ನ ಇನಿ ಶ್ರೀಶಾ ಫಾಸ್ಟ್ ಫುಡ್ ಒಂದು ಬೈಲೂರದ ಶಾಖೆ ಇನಿ ಶುಭಾರಂಭಗೊಂಡು ನೆಕ್ ಎನ್ನ ಲಯನ್ಸ್ ಅಧ್ಯಕ್ಷರ ನೆಲೆಟ್ಟು ಏನು ಪ್ರಥಮ ಒಂದು ಶಾಕಿರ್ ಹುಸೇನ್ರಿಗೆ ಅಭಿನಂದನೆ ಸಲ್ಲಿಸೋದಿಲ್ಲ. ಶಾಕಿರ್ ಹುಸೇನ್ರ ಬಗ್ಗೆ ಅವ್ರನ್ನ ಶ್ರೀಶಾ ಫುಡ್ ನಮ್ಮನ್ನ ಕಾರ್ಲಾಡ್ ಬೊಕ್ಕ ಕಾರ್ಲದ ವಿವಿಧ ಭಾಗಗಳು ಕೆಲವು ಬ್ರ್ಯಾಂಚ್ ಇರಲ್ಲ. ಅವ್ರನ್ನ ಫುಡ್ಡು ಆ ಹೋಟೆಲ್ ಒவ்வொரு ರೀತಿಯ ಫುಡ್ ಬರೋದಾರ ಮಚ್ಚಿನ ಗ್ರಾಹಕರಿಗೆ ಗೊತ್ತುಂಡು. ಅಂಚೆನೆ ನಮ್ಮನ್ನ ಬೈಲೂರಡ್ಲ ದುಮ್ಮೊಂಜಿ ನೆಟನೆ ಮುಟ್ಟೊಂಜಿ ಇತ್ತುಂಡು. ಅವ್ರನ್ನ ಅವೇನು ಸ್ಥಳಾಂತರ ಮಲ್ತದ್ದು ನೆಟಂಜಿ ಹೊಸ ಕಾಂಪ್ಲೆಕ್ಸ್ ಇನಿ ವಿನೂತನ ಅಷ್ಟ ಮಾದರಡಿನಿ ಉದ್ಘಾಟನೆ ಉಂಡು. ನೆಕ್ ಮಾತೆರ್ಲ ಗ್ರಾಹಕರು ಹೆಚ್ಚಿನ ಸಂಖ್ಯೆ ಬರ್ತದ್ದು ಸಹಕರಿಸೋಡು ಬೊಕ್ಕ ಆರು ಖಾಲಿ ಹೋಟೆಲ್ ಉದ್ಯಮ ಮತ್ತು ಸಾಮಾಜಿಕ ಕ್ಷೇತ್ರಡು ಅತ್ತಡ ಒವೇ ರೀತಿದ ನಮ್ಮನ್ನ ಸಮಾಜದ ಎಡ್ಡೆ ಕೆಲಸ ಪಂಡ ಆರ್ನಲ್ಲ ಸಂಪೂರ್ಣ ಸಹಕಾರ ಏಪಲ ಉಪ್ಪುಂಡು ನಮಕ್ ಅಂಚಾದ ಅರೇಕಲ ನಮ್ಮ ಮಾತೆರ್ಲ ಸಹಕಾರ ಕೊರದು ಆರ್ನ ಈನ ಒಂಜಿ ಹೊಸ ಒಂದು ಹೋಟೆಲ್ ಉದ್ಯಮ ಉಂಡ ಆಯ್ಕೆ ನಮ್ಮ ಮಾತೆರ್ಲ ಒಂದು ಸಂಪೂರ್ಣ ಸಹಕಾರ ಕೊರಕ ಅಂಚೆನ ಅರೇಕ ದೇವರನ್ನ ಅನುಗ್ರಹ ಉಪ್ಪಡು ಬಂದು ಈ ಮೂಲಕ ಕೇನೊಂದಿಲ್ಲ. ಆತ್ಮೀಯರೇ, ಶಾಕಿರ್ ಹುಸೇನ್ ಮತ್ತು ನನ್ನ ಒಡನಾಟ ಸುಮಾರು 25-28 ವರ್ಷಗಳಿಂದ ನನ್ನ ಬಹಳ ಆತ್ಮೀಯ ಮಿತ್ರ ಶಾಕಿರ್. ಬಹಳ ಒಂದು ಮೃದು ಸ್ವಭಾವದ ಒಬ್ಬ ವ್ಯಕ್ತಿ. ಕೇವಲ ಒಂದು ಉದ್ಯಮದಲ್ಲಿ ಮಾತ್ರ ಅಲ್ಲ, ಎಲ್ಲ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ಸಮಾಜದ ಜನರೊಟ್ಟಿಗೆ ಬೆರೆತು ಕೆಲಸ ಮಾಡುವಂಥ ಅಥವಾ ಸಮಾಜದಲ್ಲಿರುವಂಥ ಒಂದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಮನೋಭಾವನೆ ಹೊಂದಿರುವಂಥ ಒಬ್ಬ ವ್ಯಕ್ತಿ ಶಾಕಿರ್ ಹುಸೇನ್. ಅವರು ಇತ್ತೀಚೆಗೆ ಸುಮಾರು ಒಂದು 15 ವರ್ಷಗಳ ಹಿಂದೆ ಶೀಶಾ ಫುಡ್ ಕೋರ್ಟ್ ಎನ್ನುವಂಥ ಒಂದು ಹೋಟೆಲ್ ಉದ್ಯಮವನ್ನು ಕಾರ್ಕಳದಲ್ಲಿ ಪ್ರಾರಂಭ ಮಾಡಿದರು. ಒಳ್ಳೆ ಉದ್ಯಮದಲ್ಲಿ ದೊಡ್ಡ ಹೆಸರನ್ನು ಕೂಡ ಮಾಡಿದರು. ಉತ್ತಮವಾದಂಥ ಕ್ವಾಲಿಟಿ, ಉತ್ತಮವಾದಂಥ ಕ್ವಾಂಟಿಟಿ
ಅದೇ ರೀತಿಯಲ್ಲಿ ಗ್ರಾಹಕರಿಗೆ ಬೇಕಾದಂಥ ಸಮಯದಲ್ಲಿ ಆ ಒಂದು ಆಹಾರವನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ ಎಲ್ಲದರಲ್ಲಿ ಕೂಡ ಅವರು ಹೆಸರುವಾಸಿಯಾಗಿದ್ದಾರೆ. ಆ ಫುಡ್ಡನ್ನು ನಾವು ಸ್ವಾದಿಸುವಾಗ ತಿನ್ನುವಾಗ ಸಿಗುವಂಥ ಒಂದು ಶುಚಿ ಮತ್ತು ರುಚಿಯನ್ನು ನಾವು ಬಹಳ ಮೆಚ್ಚಿದ್ದೇವೆ. ಯಾಕಂತ ಹೇಳಿದ್ರೆ ಒಬ್ಬ ಹೋಟೆಲ್ ಉದ್ಯಮಿಯಾಗಿ ಒಂದು ಗ್ರಾಹಕರಿಗೆ ಸಾಮಾನ್ಯ ಜನರಿಗೆ ದರದಲ್ಲಿ ಕೂಡ ಹಾಗೆ ಒಂದು ಕನಿಷ್ಠ ದರದಲ್ಲಿ ಉತ್ತಮವಾದಂಥ ಒಂದು ಆಹಾರವನ್ನು ಯಾವ ರೀತಿಯಲ್ಲಿ ಕೊಡಬಹುದು ಎನ್ನುವಂಥದ್ದನ್ನು ಶಾಕಿರ್ ಹುಸೇನ್ ಬಹಳ ಬೇಗನೆ ಕಂಡುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಇವತ್ತು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಅವರ ಹೋಟೆಲ್ನಿಂದ ಗ್ರಾಹಕರಿಗೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆಗಳು ಒದಗಿ ಬರ್ತಾ ಇದೆ. ಒಂದು ಯಾವುದೇ ಒಂದು ಫುಡ್ಡನ್ನು ಒಂದು ಆರ್ಡರ್ ಮಾಡಿದರೆ ಅದು ಇಮಿಡಿಯೇಟ್ ಆಗಿ, ನಾನು ತುಂಬ ಸಲ ನೋಡಿದ್ದೇನೆ, ನಮಗೆ ಅರ್ಜೆಂಟಾಗಿ ಯಾರಾದರೂ ಮನೆಗೆ ನೆಂಟರು ಬಂದಾಗ ಏನಾದರೂ ಒಳ್ಳೆ ಫುಡ್ ಬೇಕಿರ್ತದೆ, ಕೂಡಲೇ ನಾವು ಶಾಕಿರ್ ಹುಸೇನ್ ಅವರಿಗೆ ಫೋನ್ ಮಾಡ್ತೇವೆ. ಫೋನ್ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ ಸಮಯಕ್ಕೆ ಸರಿಯಾಗಿ ನಾವು ಯಾವ ಸಮಯದಲ್ಲಿ ನಿರೀಕ್ಷೆ ಮಾಡಿರ್ತೇವೋ ಆ ಸಮಯದಲ್ಲಿ ನಮ್ಮ ಮನೆಗೆ ಆ ಫುಡ್ ಬಂದಿರ್ತದೆ. ಮತ್ತು ಆ ಕ್ವಾಲಿಟಿ ಕೂಡ ಹಾಗೆ, ಆ ರುಚಿ ಕೂಡ ಹಾಗೆ ಬಹಳ ಉತ್ತಮವಾದಂಥ ಕ್ವಾಲಿಟಿಯನ್ನು, ಕ್ವಾಂಟಿಟಿಯಲ್ಲಿ ಕೂಡ ಯಾವ ರೀತಿಯ ಒಂದು ಕೊರತೆಯನ್ನು ಕೂಡ ಮಾಡದೆ. ಇವತ್ತು ರೇಟ್ಗಳು ಆಹಾರಕ್ಕೆ ಬಹಳ, ಇವತ್ತು ಮಾಂಸಕ್ಕಿರ್ಬೋದು, ಮೀನಿಗಿರ್ಬೋದು ಬಹಳ ದೊಡ್ಡ ರೇಟ್ಗಳಾದರೂ ಕೂಡ ಅದನ್ನು ಒಂದು ಸಾಮಾನ್ಯದ ಜನರಿಗೆ ತಿನ್ನುವ ರೀತಿಯಲ್ಲಿ, ಆ ತಿನ್ನುವ ದರದಲ್ಲಿ ಅವರು ಇವತ್ತು ಸಪ್ಲೈಯನ್ನು ಮಾಡ್ತಾ ಇದ್ದಾರೆ. ಬೈಲೂರಿನಲ್ಲಿ ಕೂಡ ಹಾಗೆ, ನಾನು ಬೈಲೂರಿನ ಇವತ್ತು ಸುಮಾರು ಒಂದು 5 ವರ್ಷದಿಂದ ಬೈಲೂರಿನಲ್ಲಿ ಕೂಡ ಶೀಶಾ ಫುಡ್ ಕೋರ್ಟ್ ಎನ್ನುವಂಥ ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿದರು. ಸ್ವಲ್ಪ ಸಮಯ ನಮ್ಮ ಬೈಲೂರಿನ ಕೆಳಪೇಟೆಯಲ್ಲಿತ್ತು. ಈಗ ಅದನ್ನು ನಮ್ಮ ಬೈಲೂರಿನ ಮಧ್ಯಪೇಟೆಗೆ, ಅಂದರೆ ಮಸೀದಿ ಎದುರಿನಗಡೆ ಇರುವಂಥ ಒಂದು ಬಿಲ್ಡಿಂಗಿಗೆ ಅವರು ಸ್ಥಳಾಂತರ ಮಾಡಿದ್ದಾರೆ. ಆ ಹೋಟೆಲನ್ನು ಕೂಡ ಬಹಳ ಸುಂದರವಾಗಿ, ಇವತ್ತು ನಾವು ಹೋಟೆಲ್ನ ಒಳಗಡೆ ಬಂದರೆ ನಮ್ಗೆ ಒಂಥರ ಖುಷಿ ಆಗ್ತದೆ. ಹಂಗಂದ್ರೆ ಕುಳಿತುಕೊಳ್ಳುವ ವಾತಾವರಣ, ಆ ಹೋಟೆಲ್ನ ಗೋಡೆಗಳು, ಹೋಟೆಲ್ನ ಟೇಬಲ್ಗಳು, ಹೋಟೆಲ್ನ ಚೇರ್ಗಳು, ಮತ್ತು ಅಲ್ಲಿ ಆ ಸಪ್ಲೈ ಮಾಡುವ ಸರ್ವ್ ಮಾಡುವ ಜನರು, ಇವರನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ, ಜನರಿಗೆ ಆಕರ್ಷಣೆ ಆಗುವ ರೀತಿಯಲ್ಲಿ, ಜನರಿಗೆ ಕೈಗೆಟಕುವ ರೀತಿಯಲ್ಲಿ, ಜನರಿಗೆ ರುಚಿಯಾಗಿ ಶುಚಿಯಾಗಿ ತಿನ್ನುವ ರೀತಿಯಲ್ಲಿ ಸಪ್ಲೈಯನ್ನು ಮಾಡ್ತಾ ಇದ್ದಾರೆ, ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಇವರ ಸೇವೆ ಬಹಳ ಅತ್ಯುತ್ತಮವಾದಂಥ ಸೇವೆ. ನನ್ನ ಮಿತ್ರನಾಗಿ ನಾನು ಹೇಳ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಒಬ್ಬ ಉದ್ಯಮದಾರನಾಗಿ ಒಬ್ಬ ಸಾಮಾನ್ಯ ಜನರಿಗೆ ಯಾವ ರೀತಿಯಲ್ಲಿ ನಾವು ಸೇವೆಯನ್ನು ಕೊಡಬಹುದು ಎನ್ನುವಂಥದ್ದನ್ನು ನಾವು ಶಾಕಿರ್ ಹುಸೇನ್ರಲ್ಲಿ ಕಲಿಬೇಕಾಗಿದೆ. ಹಾಗಾಗಿ ಶಾಕಿರ್ ಹುಸೇನ್ ರವರು ಮಾಡುವಂಥ ಈ ಒಂದು ಹೋಟೆಲ್ ಉದ್ಯಮ ಯಶಸ್ಸಾಗಲಿ, ಈ ಒಂದು ಹೋಟೆಲ್ ಉದ್ಯಮ ಸಕ್ಸಸ್ ಆಗಲಿ, ಅದರ ಮುಖಾಂತರ ಅವರ ಕುಟುಂಬ, ಅವರ ಜೀವನ ಮತ್ತು ಅವರ ಸಾಮಾಜಿಕ ಜೀವನ ಕೂಡ ಶ್ರೇಯಸ್ಸಾಗಲಿ. ಅದರ ಮುಖಾಂತರ ಇಲ್ಲಿ ಸಂಪಾದನೆ ಮಾಡಿದಂಥ ಹಣ ಸಮಾಜಕ್ಕೂ ಕೂಡ, ಸಮಾಜದ ಕಟ್ಟಕಡೆಯಲ್ಲಿರುವಂಥ ಕಷ್ಟದ ಜನರಿಗೆ ಕೂಡ ಒಬ್ಬ ಸ್ವಲ್ಪ ಸಿಗುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. आज बहुत खुशी हुई कि आज जो है हमारे मस्जिद कॉम्प्लेक्स में जनाब भाई शाकिर साहब का होटल ओपन हुआ है, क्योंकि शीशा फूड कोर्ट के नाम से। ये बहुत अच्छा लोकेशन है और यहाँ पर जो इंतज़ाम है फैमिली वगैरह के लिए और अदर्स के लिए बहुत अच्छा इंतज़ाम किया गया है। रहने जो है बैठकर खाने के लिए हो, इस होटल की खूबसूरती भी बहुत अच्छी है। और सबसे अच्छी बात यह है कि हमारे शाकिर भाई जो हैं इस इलाके में जो है काफ़ी नामवर शख्सियत में शुमार होते हैं। आपका शीशा बहुत नामवर नाम से जाना जाता है। यहाँ पर खाने पीने का जो नज़्म है, खाने पीने पकाने का जो इंतज़ाम है बहुत अच्छा है। यहाँ की फ़ूड बहुत स्पेशल है, जैसे कि बिरयानी हो, टिक्का हो, कबाब वगैरह। और ये हमारे आपस में सब एक साथ मिलकर मोहब्बत के साथ रहते हैं। काफ़ी दिनों से इस इलाके में, काफ़ी दिनों से जो है ये होटल इस इलाके में चल रहा है। आप एक मरतबा इस होटल में ज़रूर विज़िट करें, आप और अपनी फैमिली को लेकर ज़रूर आएँ। फैमिली के लिए बहुत अच्छा इंतज़ाम है और जो है एक बार आकर के यहाँ का टेस्ट लें आप। फिर इंशाल्लाह यहाँ पर जब आप आएंगे तो आपको एहसास होगा कि नहीं, जिस होटल में हम गए थे, जिस प्लेस में हम गए थे वो काफ़ी उम्दा है। इसलिए कोशिश करें एक बार ज़रूर हमारे इस होटल को विज़िट करें। ಶ್ರೀ ಶಾಕಿರ್ ಹುಸೇನ್ ಇವರ ಮಾಲಕತ್ವದ ಶೀಶಾ ಫುಡ್ ಕೋರ್ಟ್ ಇದೊಂದು ಜನರಿಗೆ ಒಂದು ಉತ್ತಮ ರೀತಿಯ ಸೇವೆಯನ್ನು ನೀಡುತ್ತಾ ಹೋಟೆಲ್ ಉದ್ಯಮದಲ್ಲಿ ಅತಿ ಶೀಘ್ರ ಸಮಯದಲ್ಲಿ ಉತ್ತುಂಗದಲ್ಲಿ ನಡೀತಾ ಉಂಟು. ಜನಗಳ ಅಭಿರುಚಿಗೆ ತಕ್ಕಂತೆ ಬೇಕಾದ ಈ ಒಂದು ಫುಡ್ಗಳನ್ನು ಒದಗಿಸುವಲ್ಲಿ ಶೀಶಾ ಫುಡ್ ಕೋರ್ಟ್ ಅದು ಒಂದು ಮಂಚೂಣಿಯಲ್ಲಿದೆ. ಇದರ
ಸುಮಾರು 5 ವರ್ಷಗಳಿಂದ ಇದರ ಒಂದು ಬ್ರ್ಯಾಂಚ್ ಆಗಿ ಬೈಲೂರಿನಲ್ಲಿ ಕೂಡ ಶಾಕಿರ್ ಹುಸೇನ್ ಅವರು ಸ್ಟಾರ್ಟ್ ಮಾಡಿದರು. ಇದು ಬೈಲೂರಿನ ಪರಿಸರದಲ್ಲಿ ಕೂಡ ಈ ಒಂದು ಶಿಶಾ ಫುಡ್ ಕೋರ್ಟ್ ಅನ್ನುವಂಥದ್ದು ಜನ ಮೆಚ್ಚುಗೆಗೆ ಪಾತ್ರವಾದ ರುಚಿಯಾದ ಅಡುಗೆಯನ್ನು ಒದಗಿಸುವಲ್ಲಿ, ಖಾದ್ಯಗಳನ್ನು ಒದಗಿಸುವಲ್ಲಿ ಸಫಲತೆಯನ್ನು ಕಂಡಿದೆ. ಅವರ ಈ ಉದ್ಯಮವು ಇನ್ನೂ ಯಶಸ್ವಿಯಾಗಲಿ, ಶಾಕಿರ್ ಹುಸೇನ್ ಅವರ ಈ ಪ್ರಯತ್ನಕ್ಕೆ ಫಲ ದೊರಕಲಿ ಅನ್ನುವಂಥ ಒಂದು ಶುಭಾಶಯವನ್ನು ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಾಕಿರ್ ಹುಸೇನ್ ಇವರು ಈ ಬೈಲೂರಿನ ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ಒಂದು ಉತ್ತಮವಾದ ಗುಣಮಟ್ಟದ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಈ ಭಾಗದ ಜನರಿಗೆ ಇನ್ನು ಉತ್ತಮ ಸೇವೆ ಮಾಡಬೇಕೆನ್ನುವ ಉದ್ದೇಶದಿಂದ ಈ ಭಾಗದಲ್ಲಿ ಸುಸಜ್ಜಿತವಾದ ಶಿಶಾ ಫುಡ್ ಕೋರ್ಟ್ ಎಂಬ ಉದ್ಯಮವನ್ನು ಈಗ ಆರಂಭಿಸಿದ್ದಾರೆ. ಇವರ ಉದ್ಯಮವು ತುಂಬ ಯಶಸ್ವಿಯಾಗಲಿ, ಈ ಭಾಗದ ಜನರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನೀಡುವಂತಾಗಲಿ ಎಂದು ನಮ್ಮ ಕಡೆಯಿಂದ ತುಂಬ ಹೃದಯದ ಆರೈಕೆಯನ್ನು ನೀಡುತ್ತಿದ್ದೇವೆ. ನಾನು ಸಚ್ಚಿದಾನಂದ ಪ್ರಭು ಬಂದು ನೀರೇ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಬಕ್ಕ ಶಾಕಿರ್ ಶಿಶಾ ಫುಡ್ ಕೋರ್ಟ್ ಆರ್ಲ ಭಾರಿ ಕ್ಲೋಸ್ ಫ್ರೆಂಡ್ ಅವ್ರನ್ನ ಅಜ್ಜರ್ನ ಇಲ್ಲಿ ಎಂಕಲ್ನ ಕಣಜಾರಡು ಕೈತಳ್ಳೆ ದುಂಬು ಇತ್ತೆ ಯಾರು ಕಂಪೌಂಡ್ ನಡೀತೀರು ಅಲ್ತ ಬಕ್ಕೈತೆ ಕಾರ್ಲಾಡ್ ಸೆಟ್ಲ್ ಆತೀರು. ಕಾರ್ಲಾಡ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದುಲ್ಲೇರು ಬಕ್ಕ ನೀರೇ ಬೈಲೂರು ಲಯನ್ಸ್ ಕ್ಲಬ್ದ ಅಧ್ಯಕ್ಷರಾದಿತ್ಯರು ಅಂಚನೆ ಇತ್ತೆ ಮೆಂಬರ್ ಆದುಲ್ಲ ಉಲ್ಲೇರು. 16 ವರ್ಷದ ದುಂಬು ಕಾರ್ಕಳದ ತಾಲೂಕು ಆಫೀಸ್ ಅವಲಾಗಿನ ಜಂಕ್ಷನ್ ತಾಲೂಕು ಆಫೀಸಿಗೆ ಕೈತಾಲು ಜನಕ್ಲೆಗೆ ಬರ್ಪಿನಾಗಲೆಗೆ ಎಡ್ಡೆ ಮಧ್ಯಾಹ್ನದ ಫುಡ್ಡು ಮತ್ತು ತಿಕ್ಕೋಡು ಬಂದಿನ ಆಲೋಚನೆ ಶ್ರೀಶಾ ಫುಡ್ ಕೋರ್ಟ್ ಬಂದಿನ ಒಂಜಿ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಲ್ತೇರು. ಇದ ಮುಟ್ಟಲ್ಲ ಅವು ಜನಕ್ಕಲ್ನ ಅಲ್ಪದ ಪೂರಗಲ್ನೆಲ್ಲ ಸಹಕಾರಡು ನಿಗಲ್ನ ಮಾಧ್ಯಮದಗಲ್ನೆಲ್ಲ ಪ್ರಚಾರಡು ಅವು ಇತ್ತೆ ಯಶಸ್ವಿಯಾದ ನಡೆದುಂಡು. ಆ ಪ್ರಕಾರಡು ನೆಕ್ಸ್ಟ್ ಆರು ತನ್ನ ಉದ್ದಿಮೆನು ತನ್ನ ಸ್ವಂತ ಊರುಳ್ಳ ಒಂಜಿ ಮಲ್ಪೋಡು ಒಂದು ಆಲೋಚನೆ ಮಲ್ತದ್ದು ಒಂಜಿ 5 ವರ್ಷ ಪಿರಾವುಡು ನಮ್ಮನ್ನ ಬೈಲೂರು ಬಕ್ಕ ಮಾಣೆಂಬೈಲ್ ಬಂದು ಹೈಸ್ಕೂಲ್ ಆಯ್ತಾ ಮಿಡ್ಲಿಡ್ ಅವೇನು ಪ್ರಾರಂಭ ಮಲ್ತೇರು ಕೂಡೊಂಜಿ ಶ್ರೀಶಾ ಫುಡ್ ಕೋರ್ಟ್ ಬಂದು ಮಾಡರ್ನೇಟ್ ಇತರ ಜನರೇಷನ್ ತಕ್ಕ ಒಂತೆ ಆಲ್ಟ್ರೇಷನ್ ಮಾತ ಮಲ್ತದ್ದು ಇತ್ತೆ ಇನಿ ಹೊಸತ್ ಓಪನಿಂಗ್ ಆಂಡ್ ನೆಟ್ಟೊಂಜಿ ಫ್ಯಾಮಿಲಿ ರೆಸ್ಟೋರೆಂಟ್ ನೆಟದ ಜನಕ್ಲೆಗ್ ಎಡ್ಡೆ ಕ್ವಾಲಿಟಿ ಕ್ವಾಂಟಿಟಿ ಅಂಚನೆ ರೀಸನೇಬಲ್ ರೇಟೆಡ್ ಎಡ್ಡೆ ಫುಡ್ ಸರ್ವಿಸ್ ಕೊರ್ಪಿನ ಡೋರ್ ಟು ಡೆಲಿವರಿ ಅಂಚಿತ್ತ ಮಾತ ಆಲೋಚನೆ ದಿವೊಂದು ಇನಿ ಶುಭಾರಂಭ ಆತಂಡು. ಈ ಶುಭಾರಂಭ ಆತಿನ ಶ್ರೀಶಾ ಫುಡ್ ಕೋರ್ಟು ನನಾತ್ ನಿಗಲ್ನ ಮಾಧ್ಯಮದ ಮುಖಾಂತರವಾಡು ಜನಕ್ಕಲ್ನ ಪ್ರೀತಿ ವಿಶ್ವಾಸಗೂ ಪಾತ್ರರಾದ ಉದ್ದಿಮೇಡು ನನಾತ್ ಅಗಲ್ನ ಬ್ರಾಂಚಸ್ನು ಬೇತೆ ಊರುಡ್ಲ ಓಪನ್ ಮಲ್ಪು ಲೆಕ್ಕ ಅಗಲಿಗೆ ದೇವೇರು ಆಯುರಾರೋಗ್ಯ ಭಾಗ್ಯ ಕರುಣಿಸಡ್ಪನಂದು ಒಂದಿಸ ಒಂದು ಅಂಚನೆ ಒಂಜಿ ನಿಗಲೊಂಜಿ ಎನ್ನ ಒಂಜಿ ಬೈಟಿನ್ಗೆ ತನ್ನ ನ್ಯೂಸ್ ಕಾರ್ಕಳದಗಲೆಲ್ಲ ಎನ್ನ ಅಪಾರ ಧನ್ಯವಾದಗಳನ್ನು ಪನೊಂದು ಎನ್ನೆರಡು ಮಾತನ್ನು ಮುಗಿಪೆ.